ಹೆಲೋ ಆಲ್, ಇದು ನನ್ನ ಸಂಡೇ ವಿಡಿಯೋ ಆಗಿರುತ್ತೆ. ಕ್ಲಾಸು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ಚಿಕ್ಕದೊಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಆ್ಯಂಡ್ ಫನ್ ಇರುತ್ತೆ. ನೋಡೋಣ ಎಲ್ಲರದ್ದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಟ್ರೈ ಮಾಡ್ತೀರಾ? ಮನೆಯಿಂದ ಕ್ಲಾಸಿಗೆ ಬರೋವರೆಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ, ಇವ್ರದ್ದೆಲ್ಲ ರೆಸ್ಪಾನ್ಸ್ ನೋಡಬೇಕಂತ. ನನ್ನ ಜೊತೆ ನೀವು ನೋಡಿ. ಇವರು ಸ್ವಲ್ಪ ಭಯಪಟ್ಟರು, ಬಟ್ ಓಕೆ, ರೆಸ್ಪಾನ್ಸ್ ಚೆನ್ನಾಗಿತ್ತು. ಮೇ ಬಿ ಇದು ಸ್ವಲ್ಪ ಇತ್ತಿನವರು ಸಖತ್ತಾಗಿರುತ್ತೆ ಅನ್ಸುತ್ತೆ. ಪಾಪ ಇವರು ಅದೆಲ್ಲ ತಿನ್ನಲ್ಲ ಅನಿಸುತ್ತೆ. ನಾನು ಬಿಡ್ದೇ ಹಠ ಮಾಡಿ ತಿನ್ನಿಸಿದ್ದೀನಿ. ಅವ್ರ ರೆಸ್ಪಾನ್ಸ್ ನೀವು ನೋಡಿ. ಅಗಿತಾನೆ ಇಲ್ಲ, ಸುಮ್ಮನೆ ಅಗಿತಾನೆ ಗೊತ್ತಾಗದು ಹೆಂಗಿದೆ ಅಂತ. ಇವರಂತೂ ಕ್ರೇಜಿಗೆ ಕ್ರೇಜಿ. ಇವ್ರ ಕ್ರೇಜಿನೆಸ್ ನೀವು ನೋಡಿ. ಚಂದ್ರ ಹೇಳ್ತಾನಲ್ಲ ತಿನ್ಬಿಟ್ಟಂಗೆ. ಸೇಮ್ ಇವರು ಒಬ್ರು. ನಾನು ತರೋ ಅಷ್ಟು ಊಟದಲ್ಲೆಲ್ಲ ಇಷ್ಟಪಡ್ತಾರೆ, ಇದನ್ನು ಮಾತ್ರ ಇಷ್ಟಪಟ್ಟಿಲ್ಲ. ಫೈನಲಿಗೆ ಮ್ಯಾಮ್ ಕೂಡ ಬಂದರು, ಅವ್ರಿಗೂ ಬಿಟ್ಟಿಲ್ಲ. ಚೆನ್ನಾಗಿದೆ, ಅಷ್ಟು ಹುಳಿ ಏನಿಲ್ಲ. ಸ್ವಲ್ಪ ವೆನಿಗರ್ ಹಾಕಿ 1-2 ಡೇಸ್ ಟ್ರೈ ಮಾಡ್ತೀರಾ? ಓಕೆ, ಫನ್ ಎಲ್ಲ ಮುಗೀತು. ಅದು ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಕ್ಲಾಸ್. ಬ್ಯಾಕು ಫ್ರಂಟು ಡ್ರಾಫ್ಟಿಂಗ್ ಏಳಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಕೂತ್ಕೊಂಡು. ಮೇಯ್ನಾಗಿ ಇವತ್ತು ನಮಗಿದ್ದು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಇತ್ತು. ಬಟ್ ನಾವಿವತ್ತು ಟ್ರೈ ಮಾಡೋಣ ಅಂದ್ಕೊಂಡಿದ್ದು ಲೈನಿಂಗ್ ಮಾತ್ರ. ಲೈನಿಂಗ್ ಶುರು ಮಾಡೋಕ್ಕೆ ಮುಂಚೆ ಡ್ರಾಫ್ಟಿಂಗ್ ಪರ್ಫೆಕ್ಟ್ ಆಗಿರಬೇಕು. ಆ ಡ್ರಾಫ್ಟಿಂಗ್ನ ನಾವು 1 ಸಲ ಅಲ್ಲ, 2 ಸಲ ಅಲ್ಲ, 5-6 ಸಲ ಏಳಿಸ್ಕೊಂಡ್ರು ಸಾಕಾಗ್ತಿರ್ಲಿಲ್ಲ. ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಬರೋ ಅಷ್ಟರಲ್ಲಿ ಇವರು ಆಲ್ರೆಡಿ ಫ್ಯಾಬ್ರಿಕ್ನೇ ಕಟ್ ಮಾಡ್ತಿದ್ದಾರೆ. ನಾಟ್ ಮೈನ್ ಫ್ಯಾಬ್ರಿಕ್, ಅದು ಲೈನಿಂಗ್. ಆ್ಯಕ್ಚುಲಿ ನಾವು ಫ್ಯಾಬ್ರಿಕ್ ಮೇಲೆ ಮೇನ್ ಮಾರ್ಕಿಂಗ್ ಮಾಡಬೇಕಾಗಿತ್ತು. ಬಟ್ ಇವರು ನೋ, ನಾನು ಹಂಗೆ ಮಾಡಲ್ಲ, ನಾನು ಡ್ರಾಫ್ಟಿಂಗೇ ಯೂಸ್ ಮಾಡ್ತೀನಿ ಅಂತ ಕೂತಿದ್ರು. ಫೈನಲ್ ಆಗಿ ಅದ್ರ ಮೇಲೆ ಮಾರ್ಕ್ ಮಾಡೇ ಬಿಟ್ರು. ಸರಿ ಅಂತ ನಾವು ಲೈನಿಂಗ್ ತೊಗೊಂಡು ಮ್ಯಾಮ್ ಹತ್ರ ಹೋಗೋ ಅಷ್ಟರಲ್ಲಿ ಗೊತ್ತಾಯಿತು ಲೈನಿಂಗ್ ಐರನ್ ಮಾಡಬೇಕಂತ. ಐರನ್ ಮಾಡೋಣ ಅಂತ ಮೇಲ್ ಬಂದರೆ ನನಗೆ ಶಾಕ್ ಮೇಲೆ ಶಾಕು. ಇವ್ರು ಆಲ್ರೆಡಿ ನಮಗಿಂತ 1 ಸ್ಟೆಪ್ ಮುಂದೆನೇ ಹೋಗ್ಬಿಟ್ಟಿದ್ದಾರೆ. ಸರಿ ಪರವಾಗಿಲ್ಲ, ನಾವು ಕಲಿಯೋಣ ನಿಧಾನಕ್ಕೆ ಅಂತ ಅಂದ್ಕೊಂಡು ಕೆಳಗೆ ಬಂದು ಮ್ಯಾಮ್ ನಮಗೆ ಫ್ಯಾಬ್ರಿಕ್ ಮೇಲೆ ಮಾರ್ಕಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ರು. ಡ್ರಾಫ್ಟಿಂಗ್ ಏನಿತ್ತು ಅದನ್ನು ಬಾರ್ಡರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದ್ರ ಒಳಗಡೆ ಏನು ಮಾರ್ಕಿಂಗ್ ಬರುತ್ತೆ ಅದನ್ನು ನಾವೇ ಮಾಡಬೇಕಾಗಿತ್ತು. ಸೊ ಇದು ನಾನು ಟ್ರೈ ಮಾಡ್ತಾ ಇದ್ದಿದ್ದು. ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ಬಂತು. ಸೊ ಕಟ್ಟಿಂಗು ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಅಂದ್ಕೊಂಡು ಅಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ದು. ಅವ್ರಿಗೆ ಬಾಯ್ ಮಾಡಿ ಇವತ್ತು ನಾವಿಬ್ಬರೇ ಮನೆ ಕಡೆ ಹೊರಟು. ಹೋಗೋ ಗ್ಯಾಪಲ್ಲಿ ಈ ಫಿಲ್ಟರ್ ನಾನು ತುಂಬ ದಿನದಿಂದ ಯೂಸ್ ಮಾಡಬೇಕನ್ನೋ ಆಸೆ ಇತ್ತು. ಅವ್ರ ಕೈಲಿ ವಿಡಿಯೋನೂ ಮಾಡಿಸ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್